ಕೆ ಶಿವಕುಮಾರ್ ಡೆಲ್ಲಿ ಪ್ರವಾಸಕ್ಕೆ ಮುಹೂರ್ತ ಫಿಕ್ಸ್ ಅಂತೆ. ಯಾವಾಗ ನೋಡ್ತಾ ಹೋಗೋಣ. ಮಂಗಳವಾರ ಡೆಲ್ಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನ ಭೇಟಿ ಮಾಡ್ತಾರೆ ಅಂತ. ಮಂಗಳವಾರ ಓಕೆ, ನಮ್ಮ ನಡುವೆ ಒಪ್ಪಂದ ನಿಜ 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 ಅಂದ್ರೆ ಇಂಥದ್ದು ಏನೋ ಮಾತುಕತೆ ಆಗಿದೆ. ಯಾವ ರೀತಿಯ ಒಪ್ಪಂದ ಅನ್ನೋದು ಕುತೂಹಲ. ಒಪ್ಪಂದದ ಬಗ್ಗೆ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ. ಡಿ ಕೆ ಶಿವಕುಮಾರ್ ಅವರ ಮಾತು ಇದು, ಒಪ್ಪಂದ ಆಗಿರೋದು ನಿಜ ಅಂತ. ಇಬ್ರು ಹೈಕಮಾಂಡ್ ಭೇಟಿಗೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಿದ್ದಾರೆ ಮಂಗಳವಾರ. ಓಕೆ, ಇಬ್ಬರು ಹೈಕಮಾಂಡ್ ಭೇಟಿಗೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ, ಸೊ ಅಲ್ಲಿ ಇತ್ಯರ್ಥ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವ್ರು ನೋಡಿದ್ರೆ ನಾನು ಕದ್ದು ಮುಚ್ಚಿ ಏನ್ ಡೆಲ್ಲಿಗೆ ಹೋಗಲ್ಲ, ಮಂಗಳವಾರ ಹೋಗ್ತಾ ಇದ್ದೀವಿ, ಇಬ್ರು ಹೋಗ್ತಾ ಇದ್ದೀವಿ, ಎಲ್ರಿಗೂ ತಿಳಿಸಿಯೇ ಹೈಕಮಾಂಡ್ ನ ಭೇಟಿ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಅವರ ಮಾತು ಇದು. ಸೆಷನ್ ಅಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನೇ 5 ವರ್ಷ ಅಂತ. ಹೊರಗಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ದೇವಸ್ಥಾನದಲ್ಲಿ ನಿಂತ್ಕೊಂಡು ಒಪ್ಪಂದದಂಗೆ ನಡ್ಕಂತೀವಿ ಅಂತ. ಸಂದೇಶ ಬಂದ ಕೂಡಲೇ ಹೈಕಮಾಂಡ್ ನ ಭೇಟಿ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಹಂಗಾದ್ರೆ ಟೈಮ್ ಫಿಕ್ಸ್ ಆಗಿದ್ಯಾ? ಕಾಲ್ ಶೀಟ್ ಕೊಟ್ಟಿದಾರ ಅವರು? ಯಾರನ್ನ ಭೇಟಿ ಮಾಡ್ತಾರೆ? ಹೈಕಮಾಂಡ್ ಅಂದ್ರೆ ಅಲ್ಲಿ 4-5 ಜನ ಕಂಗೊಳಿಸ್ತಾರೆ ನಮಗೆ ಕಾಂಗ್ರೆಸ್ ನಲ್ಲಿ. ಯಾರನ್ನ ಭೇಟಿ ಮಾಡ್ತಾರೆ, ಯಾರು ಟೈಮ್ ಕೊಟ್ಟಿದ್ದಾರೆ, ಕುತೂಹಲ. ಸಿಎಂ ಇಬ್ರು ಜೊತೆಲಿ ಹೋಗ್ತೀವಿ ಅಧಿವೇಶನದ ಬಳಿಕ ಅಂತ ಹೇಳ್ತಾರೆ. ನಿಮ್ಗೆ ತಿಳಿಸ್ತೇ ನಾವೇನು ಮಾಡಲ್ಲ. ನಾನಂತೂ ಕದ್ದು ಹೋಗಲ್ಲ. ಅಲ್ಲ, ಅದಕ್ಕೇನಾದ್ರೂ ಆಹ್ವಾನ ಕೊಟ್ಟಿದಾರ ಅಂತ ಸರ್? ಯಾಕಂದ್ರೆ 27ನೇ ತಾರೀಕು ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ದೇ ಹ್ಯಾವ್ ಸೆಡ್ ದಟ್ ದೇ ಆರ್ ಗೋಯಿಂಗ್ ಟು ಕಾಲ್ ಬೋತ್ ಆಫ್ ಅಸ್ ಅಟ್ ದಿ ಅಪ್ರೋಪ್ರಿಯೇಟ್ ಟೈಮ್. ವಿಲ್ ವೇಟ್ ಫಾರ್ ದ ಕಾಲ್. ನೀವು ಸಿಎಂ ಇಬ್ರು ಜೊತೆಲಿ ಹೋಗ್ತೀವಿ ಅಧಿವೇಶನದ ಬಳಿಕ ಅಂತ ಹೇಳ್ತಾರೆ. ನಿಮ್ಗೆ ತಿಳಿಸ್ತೇ ನಾವೇನು ಮಾಡಲ್ಲ. ನಾನಂತೂ ಕದ್ದು ಹೋಗಲ್ಲ. ಅಲ್ಲ, ಅದಕ್ಕೇನಾದ್ರೂ ಆಹ್ವಾನ ಕೊಟ್ಟಿದಾರ ಅಂತ ಸರ್? ಯಾಕಂದ್ರೆ 27ನೇ ತಾರೀಕು ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ದೇ ಹ್ಯಾವ್ ಸೆಡ್ ದಟ್ ದೇ ಆರ್ ಗೋಯಿಂಗ್ ಟು ಕಾಲ್ ಬೋತ್ ಆಫ್ ಅಸ್ ಅಟ್ ದಿ ಅಪ್ರೋಪ್ರಿಯೇಟ್ ಟೈಮ್. ವಿಲ್ ವೇಟ್ ಫಾರ್ ದ ಕಾಲ್. ನೀವು ಸಿಎಂ ಇಬ್ರು ಜೊತೆಲಿ ಹೋಗ್ತೀವಿ ಅಧಿವೇಶನದ ಬಳಿಕ ಅಂತ ಹೇಳ್ತಾರೆ. ನಿಮ್ಗೆ ತಿಳಿಸ್ತೇ ನಾವೇನು ಮಾಡಲ್ಲ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕರೆಗೆ ಮಾರುತಿ ನೀಡ್ತಾರೆ. ಮಾರುತಿ, 2 ವಿಚಾರಗಳು. ಒಂದು, ನಾಗಸಾಧುಗಳ ಎಂಟ್ರಿಯನ್ನ ಹೆಂಗ್ ವಿಶ್ಲೇಷಣೆ ಮಾಡ್ಬೋದು ಈ ಸಿಚುವೇಶನ್ಗೆ. 2ನೇದು, ಸದ್ಯದ್ರಲ್ಲೇ ಡೆಲ್ಲಿಗೆ ಹೋಗ್ತೀವಿ ಅಂತ ಇದ್ರಲ್ಲ, ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದಾರಾ? ಇಷ್ಟು ಗಂಟೆಗೆ ಇಂಥ ದಿನನೇ ಬನ್ನಿ ಅಂತ ಹೇಳಿದಾರಾ? ಟೈಮ್ ಕೊಟ್ಟಿದಾರಾ? ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ದೇವರು ಬೇರೆ ಬೇರೆ ಯಜ್ಞ ಯಾಗಾದಿ ಅಂತ ವಿಚಾರಗಳು ಬಂದಾಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರತಿ ವಾರವೂ ಕೂಡ ಒಂದೊಂದು ದೇವಸ್ಥಾನಕ್ಕೆ ಹೋಗುವಂಥದ್ದು ನಾವು ನೋಡ್ತಲೇ ಬಂದಿದ್ವಿ. ಈಗ ಅಧಿಕಾರ ಹಂಚಿಕೆಯ ಸೂತ್ರಕ್ಕೆ ಅಧಿಕಾರ ಹಂಚಿಕೆಯ ಸೂತ್ರ ಆಗಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಜಪ ಮಾಡ್ತಾ ಇದ್ದಾರೆ. ಈ ನಡುವೆ ನಿನ್ನೆ ಅಧಿವೇಶನದ ಕೊನೆಯ ದಿನವೂ ಕೂಡ ಅಧಿವೇಶನದಲ್ಲಿ ಭಾಗವಹಿಸಲಿಲ್ಲ, ಪ್ರತ್ಯೇಕವಾದಂಥ ಒಂದು ಪೂಜೆಗೆ ತೆರಳಿದ್ರು. ಅದಾದ ಬಳಿಕ ಇವತ್ತು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ನಾಗಸಾಧುಗಳು ಬಂದಿರುವಂಥದ್ದು. ನಾಗಸಾಧುಗಳು ಬಂದಿರೋದೇನು ಇದು ಮೊದಲೇನಲ್ಲ, ಆದರೆ ಪ್ರತಿ ವಾರವೂ ಕೂಡ ಅವರ ಮನೆಗೆ ಬರ್ತಾರೆ. ಬಂದಾಗ ಅವರನ್ನು ಕೂರಿಸಿ ಅವ್ರ ಹತ್ರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾರೆ. ಇದು ಬೇರೆ ವಿಚಾರ. ಆದರೆ ಮಂಗಳವಾರದಿಂದ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಒಂದು ಗೇಮ್ ಪ್ಲಾನ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಇಬ್ಬರು ಕೂಡ ರೆಡಿಯಾಗಿದ್ದಾರೆ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸಭೆಯ ಅಧಿವೇಶನದಲ್ಲೇ ಬಹಿರಂಗವಾಗಿ ಹೇಳಿರೋದ್ರಿಂದ, ಕಾಂಗ್ರೆಸ್ ಹೈಕಮಾಂಡ್ ನನ್ನ ಜೊತೆ ಇದೆ ಅನ್ನುವಂಥದ್ದನ್ನು ಹೇಳಿರೋದ್ರಿಂದ ನಿನ್ನೆ ಆ ಕ್ಷಣದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಹೆಚ್ಚು ಚರ್ಚೆ ಆಯಿತು. ಹಾಗಾದರೆ ಈ ಅವಧಿಯಲ್ಲಿ ಆಗೋದಿಲ್ವಾ ಅನ್ನುವಂಥದ್ದು. ಹೀಗಾಗಿ ಈ ಬಾರಿ ಮಂಗಳವಾರ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಅವರನ್ನು ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ವಿಧಾನಸಭೆಯ ಒಳಗಡೆ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು, ಹಾಗಾದರೆ 2023ರಲ್ಲಿ ನನಗೆ ಕೊಟ್ಟಂತಹ ಮಾತು ಸುಳ್ಳಾಗುತ್ತಾ? ಎಲ್ಲ ವಿಚಾರಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಮಾತಾಡೇ ಆಡ್ತಾರೆ. ಯಾಕಂತ ಹೇಳಿದ್ರೆ ಕಳೆದ ವಾರವೂ ಕೂಡ ದೆಹಲಿಗೆ ಹೋದಾಗ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತಹ ಡಿನ್ನರ್ ಸಭೆಯಲ್ಲಿ ಅದಾದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಅವರ ನಿವಾಸದಲ್ಲೂ ಪ್ರತ್ಯೇಕವಾಗಿ ಮಾತಾಡಿದರು. ಅದೇ ರೀತಿ ಏರ್ಪೋರ್ಟ್ಗೆ ಬರೋರು ಕೂಡ ಕಾರಲ್ಲೇ ಮಾತಾಡ್ಕೊಂಡು ಬಂದಿದ್ದರು. ನನ್ನ ಸರದಿ ಬಂದಿದ್ದರೆ ನನಗೆ ಅವಕಾಶವನ್ನು ಮಾಡಿಕೊಡಲೇಬೇಕು ಅಂತ ಹೇಳ್ಬಿಟ್ಟು ಭಾಳಷ್ಟು ದಿನಗಳು ಎಳೆದಾಡಿದ್ರೆ ಇದು ಪಕ್ಷದ ಮೇಲೆ ಭಾಳಷ್ಟು ಡ್ಯಾಮೇಜ್ ಆಗುತ್ತೆ, ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಆಗ್ತವೆ ಅನ್ನುವಂತಹ ಮನವರಿಕೆಯನ್ನು ಮಾಡಿಕೊಟ್ಟಿದ್ರು. ಹೀಗಾಗಿ ಅದಾದ ಬಳಿಕ ಅಧಿವೇಶನ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಕೊಟ್ಟಂತಹ ನಿನ್ನೆ ಹೇಳಿಕೆ ಎಲ್ಲವನ್ನೂ ಕೂಡ ಇಟ್ಕೊಂಡು ಮಂಗಳವಾರದಿಂದ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ
ಡಿ ಕೆ ಶಿವಕುಮಾರ್ ಹಾಗೂ ಅವರ ಟೀಮ್ ಹೆಚ್ಚು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದೇ ರೀತಿ ಆದಷ್ಟು ಬೇಗ ನನಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡ್ತಾರೆ. 27, 28, 29 3 ದಿನಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ CWC ಮೀಟಿಂಗ್ ಇದೆ. ಆ ಮೀಟಿಂಗ್ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳ ಪ್ರತಿನಿಧಿಗಳು ಕೂಡ ಬರ್ತಾರೆ. ಅದೇ ರೀತಿ ಇಲ್ಲಿಂದ KH ಮುನಿಯಪ್ಪ ಅವರು ಹೋಗ್ತಾ ಇದ್ದಾರೆ, ಪರಮೇಶ್ವರ್ ಹೋಗ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಹೋಗ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗ್ತಾರೆ. ಹೀಗಾಗಿ ಅವತ್ತು ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ಳುವಂತಹ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಹೀಗಾಗಿ ಒಂದು ಕಡೆ ದೇವರ ಮೊರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಮೊರೆ ಹೋಗುವಂಥ ಒಂದು ಕೆಲಸ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ವಿದ್ಯಾ.